ವಾವ್, ನಮಸ್ಕಾರ ರೀ ಬೆಂಗಳೂರು ಮಂದಿ. ನಾವು ನೋಡ್ರಪ್ಪ ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ ಊಟ ಮಾಡೋರು. ನಾವು ಬೆಂಗಳೂರಿಗೆ ಬಂದಮೇಲೆ ಪಿಜ್ಜಾ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೂ. ಭ್ರಮೆ ಭ್ರಮೆ ನಾವು ಬಂದೇವು ನೋಡ್ರಿ, ಹಂಗೆ ಪಿಜ್ಜಾ ಆರ್ಡ್ರ್ ತೊಗೊಂಡೇ ಬಿಟ್ವಿ ರೀ. ನಾವು ನೋಡ್ರಿ ತೊಗೊತಾ ಇದ್ದೀನಿ ಹೆಂಗಿದೆ ಪಿಜ್ಜಾ ಅಂತ. ಟೇಸ್ಟ್ ನೋಡಿಲ್ಲ, ನೋಡಬೇಕು. ಬಿಲ್ ಕೊಟ್ಟೇ ಬಿಟ್ರು. A few moments later. ನೋಡ್ರಿ ಆರ್ಡ್ರ್ಗಳು ಸ್ಟಾರ್ಟ್ ಆದವು. ನಾವು ಬೇರೆ ವೆಯ್ಟ್ ಮಾಡಕ್ತೀವಿ, ಪಿಜ್ಜಾ ಬೇರೆ ಕೊಡ್ತಾ ಇಲ್ರಿ ಅವರು. ಕಾದು 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 ಸಾಕಾಗೋಯ್ತು ನೋಡ್ರಿ ನಮಗೂ. ನೋಡ್ರಿ 600-700 ಪಿಜ್ಜಾ ಎಲ್ಲ ಹೋಗುತ್ತೆ ಬೆಂಗಳೂರಲ್ಲಿ. ನಮ್ಮ ಕಡೆ ರೊಟ್ಟಿ ಊಟ ಅಂದರೆ ಬೆಸ್ಟು. ಹಿಂಗೆ ಆರ್ಡ್ರ್ ಬಂದೇ ಬಿಡ್ತ್ರಿ ನಮ್ಮದು. ನಾವು ತೊಗೊಂಡೇ ಬಿಟ್ವಿ ರೀ. ಒಂದು ವಾಟ್ರ್ ಬಾಟ್ಲು, ಒಂದು ಪಿಜ್ಜಾ ಹಿಂಗೆ ತೊಗೊಂಡೋಗಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೇವ್ರಿ ನಾವು. ಈ ಮಾಟಲ್ಲಿ ಕೊಡೋ ಪಿಜ್ಜಾನೇ ಒಂಥರ ಸಖತ್ತಾಗಿರುತ್ತೆ ರೀ. ಯಾವ ರೆಸ್ಟೋರೆಂಟು ಬೇಡ, ಎಲ್ಲಿ ಬೇಡ, ಡಿಮಾರ್ಟ್ ಪಿಜ್ಜಾ ಫುಲ್ ಫೇಮಸ್ ಅಂತ ಹೇಳ್ತಾರೆ ರೀ ಎಲ್ಲರೂ. ಅದಕ್ಕೆ ನಾವು ಒಂದು ಸತಿ ನೋಡೋಣ ಅಂತ ಬಂದೇ ಬಿಟ್ಟೆವು. ಬಂದು ಹಂಗೆ ನಾವು ಓಪನ್ ಮಾಡಬೇಕು ನೋಡ್ರಿ. ಇನ್ನು ಹೆಂಗಿರುತ್ತೋ ಏನೋ ಅಂತ ಓಪನ್ ಮಾಡೇ ಬಿಟ್ವಿ. ಅಬ್ಬಾ ಸಖತ್ತಾಗಿದೆ ರೀ ಬೆಂಗಳೂರು ಪಿಜ್ಜಾ. ಬೆಂಗಳೂರಲ್ಲಿ ಪಿಜ್ಜಾಕ್ಕೆ ಬೆಲೆ ಜಾಸ್ತಿ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿಗೆ ತಾಕತ್ತು ಜಾಸ್ತಿ ನೋಡ್ರಿ. ನೋಡ್ರಿ ಹೆಂಗಿದೆ ರೀ ಇದು. ಯಾವ ಡಿಮಾರ್ಟ್ ಅಂತ ನೀವೇ ಕಮೆಂಟ್ ಮಾಡಬೇಕು. ಯಾರ್ಯಾರು ತಿಂದಿದ್ದೀರಾ, ಯಾರ್ಯಾರಿಲ್ಲ ಕಮೆಂಟ್ ಮಾಡಿ. ನಾವು ತಿಂತಾಯಿದ್ದೀವಿ ನೋಡ್ರಿ. ಪರವಾಗಿಲ್ರಿ, ಒಂಥರ ಟೇಸ್ಟು ಸೂಪರ್ ಆಗಿದೆ ರೀ. ಅಬ್ಬಬ್ಬಬ್ಬಬ್ಬ, ಹಂಗೂ ಹಿಂಗೂ ಪಿಜ್ಜಾ ಟೇಸ್ಟ್ ನೋಡೇ ಬಿಟ್ವಿ ರೀ ನಾವು. ರೊಟ್ಟಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.